ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಭಟ್ಟ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಯಾವುದೇ ಕ್ಷಣ ದಾಳಿ ಮಾಡಬಹುದು ಅನ್ನುವ ಸೂಚನೆಗಳನ್ನ ಕಳೆದ 1.5 ತಿಂಗಳಿಂದ ನಾವೆಲ್ಲರೂ ಸಹ ನಿರೀಕ್ಷೆ ಮಾಡ್ತಿದ್ವಿ. ಆ ಕ್ಷಣ ಬಂದೇ ಬಿಡ್ತು. ಇವತ್ತು ಬೆಳಗಿನ ಜಾವಕ್ಕೆ ಸರಿಯಾಗಿ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿಬಿಡ್ತು. ಆ ಮೂಲಕ ಅಮೆರಿಕ ಸಹ ದಾಳಿ ಮಾಡಿದಂತೆನೆ. ಇಸ್ರೇಲ್ ಬೇರೆ ಅಲ್ಲ, ಅಮೆರಿಕ ಬೇರೆ ಅಲ್ಲ. ಇಸ್ರೇಲ್ ವಿರುದ್ಧ ಇರಾನ್ ವಿರುದ್ಧ ಯುದ್ಧದಲ್ಲಿ ಇಸ್ರೇಲೇ ಮುಂಚೂಣಿಯಲ್ಲಿರುತ್ತೆ. ಬಟ್ ಅಮೆರಿಕವು ಸಹ ನೇರವಾಗಿ ಯುದ್ಧದಲ್ಲಿ ಇದ್ದಂಗೆನೆ ಪರಿಗಣಿಸಬೇಕಾಗುತ್ತೆ. ಸೊ ಇದು ಇಸ್ರೇಲ್ ಅಮೆರಿಕ ವರ್ಸಸ್ ಇರಾನ್ ಯುದ್ಧ. ಸೊ ಈ ಯುದ್ಧದಲ್ಲಿ ಇಲ್ಲಿಯವರೆಗೆ ನಮಗೆ ಬಂದಿರೋ ಮಾಹಿತಿ ಏನು ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಕೊಡ್ತೀನಿ. ಅದ್ರ ಜೊತೆಗೆ ಇದು 3ನೇ ಮಹಾಯುದ್ಧಕ್ಕೆ ನಾಂದಿ ಆಗುತ್ತಾ, ಆ ರೀತಿಯಾಗಿ ಏನಾದ್ರೂ ಬೆಳವಣಿಗೆಗಳಾಗ್ತಿದಾವ, ಮುಂದೆ ಆಗಬಹುದಾ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ಇಸ್ರೇಲ್ ತನ್ನ ಮಿಸೈಲ್ಗಳನ್ನ ಇರಾನ್ ಮೇಲೆ ಹಾಕೋದಕ್ಕೆ ಆರಂಭಿಸಿದೆ. ಆ ಮೂಲಕ ಯುದ್ಧವನ್ನ ಆರಂಭಿಸಿದ ಹಾಗೆ ಆಯ್ತು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ, ಇವತ್ತು ರಾತ್ರಿ ಇರಾನ್ನ ಎಲ್ಲ ಕಡೆಗಳಲ್ಲೂ ಸಹ ಬಾಂಬ್ ಬ್ಲಾಸ್ಟ್ಗಳಾಗ್ತವೆ, ಮಿಸೈಲ್ಗಳು ಬೀಳ್ತವೆ ಅಂತ ಹೇಳುವ ಮೂಲಕ ಅಮೆರಿಕ ಇವತ್ತು ರಾತ್ರಿ ಅಲ್ಲಿ ಅಟ್ಯಾಕ್ ಮಾಡುತ್ತೆ ಅನ್ನುವಂತಹ ಸೂಚನೆಯನ್ನ, ಎಚ್ಚರಿಕೆಯನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾಯ್ತು. ಆ ಮೂಲಕ ಯುದ್ಧ ಕನ್ಫರ್ಮ್ ಫಿಕ್ಸ್ ನಡೀತಾ ಇದೆ, ಆನ್ ಗೋಯಿಂಗ್ ಅಲ್ಲಿ ಇದೆ ಈಗ ಅಂತ ಆಯ್ತು. ಹಾಗಾದ್ರೆ ಇಲ್ಲಿಯವರೆಗೆ ಏನೇನಾಗಿದೆ? ಇಲ್ಲಿಯವರೆಗೆ ಆಗಿರುವಂತಹದ್ದು, ಆರಂಭಿಸಿದ್ದು ಇಸ್ರೇಲ್. ಪ್ರಿಎಂಪ್ಟಿವ್ ಸ್ಟ್ರೈಕ್ ಅಂತ ಕರೀತಾರೆ. ಯಾರು ಮೊದಲು ದಾಳಿ ಮಾಡ್ತಾರೋ ಅದನ್ನ ಪ್ರಿಎಂಪ್ಟಿವ್ ಸ್ಟ್ರೈಕ್ ಅಂತ ಕರೀತಾರೆ. ಸೊ ಇಸ್ರೇಲ್ ಪ್ರಿಎಂಪ್ಟಿವ್ ಸ್ಟ್ರೈಕ್ ಅನ್ನ ಆರಂಭಿಸಿದೆ. ಅದಕ್ಕೆ ಪ್ರತ್ಯುತ್ತರ ಕೊಡ್ತಿರುವಂತಹದ್ದು ಇರಾನ್ ಮೊದಲಿಂದ ಹೇಳ್ಕೊಂಡು ಬಂದಿದ್ದು, ನಾವು ಪ್ರಿಎಂಪ್ಟಿವ್ ಸ್ಟ್ರೈಕ್ ಮಾಡಲ್ಲ, ನಾವು ಮೊದಲು ದಾಳಿ ಮಾಡಲ್ಲ, ನಮ್ಮ ಮೇಲೆ ದಾಳಿ ಆದ್ರೆ ನಾವು ಸುಮ್ಮನೆ ಕೂರಲ್ಲ. ಅಮೆರಿಕ ದಾಳಿ ಮಾಡಿದ್ರು ಸರಿನೇ, ಇಸ್ರೇಲ್ ದಾಳಿ ಮಾಡಿದ್ರು ಸರಿನೇ. ಅಮೆರಿಕಾಗೆ ಏನ್ ಪೆಟ್ಟು ಕೊಡ್ತೀವೋ ಬಿಡ್ತೀವೋ ಅದು ಬೇರೆ ವಿಚಾರ. ಆದ್ರೆ ಇಸ್ರೇಲ್ ಅನ್ನು ಮಾತ್ರ ನಾಶ ಮಾಡಿ ಬಿಸಾಕ್ತೀವಿ ಅಂತ ಇರಾನ್ ನ ಸರ್ವೋಚ್ಚ ನಾಯಕ ಖಮೇನಿ ಅವರು ಮೊದಲಿಂದ ಹೇಳ್ಕೊಂಡು ಬರ್ತಿದ್ದಾರೆ. ಸೊ ಈಗ ಅದಕ್ಕೆ ಸಮಯ ಬಂದಿದೆ ಅನ್ನುವ ರೀತಿಯಲ್ಲಿ ಇರಾನ್ ಸಹ ಪ್ರತಿದಾಳಿಯನ್ನ ನಡೆಸ್ತಾ ಇದೆ. ಟೆಲ್ ಅವೀವ್, ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೆ ಸಾಕಷ್ಟು ಕ್ಷಿಪಣಿಗಳನ್ನ ಹಾಕ್ತಾ ಇದೆ. ಅದರ ಜೊತೆಗೆ ಅಮೆರಿಕದ ಪಾರ್ಟ್ನರ್ಗಳ ರೀತಿ ಕೆಲಸ ಮಾಡುವಂತಹ, ಅಮೆರಿಕದ ಗುಲಾಮಗಿರಿಯಲ್ಲಿ ಮುಳುಗಿರುವಂತಹ ಮಧ್ಯಪ್ರಾಚ್ಯದಲ್ಲಿರುವಂತಹ ಅರಬ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ವಾಯುನೆಲೆಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಸಾಕಷ್ಟು ದೇಶಗಳಲ್ಲಿ ಖತಾರ್, ಕುವೈತ್, ಯುಎಇ, ಬಹರೇನ್, ರಿಯಾದ್ ಈ ಎಲ್ಲ ಕಡೆಗಳಲ್ಲೂ ಸಹ ಬಾಂಬ್ ಬ್ಲಾಸ್ಟ್ಗಳಾಗಿದ್ದಾವೆ, ಕ್ಷಿಪಣಿಗಳು ಬಿದ್ದಿದ್ದಾವೆ. ಯಾಕೆ ಅಂದ್ರೆ ಅಲ್ಲೆಲ್ಲವೂ ಸಹ ಅಮೆರಿಕದ ವಾಯುನೆಲೆಗಳಿದಾವೆ ಮತ್ತು ಅಲ್ಲಿಂದ ಆ ವಾಯುನೆಲೆಗಳನ್ನ ಬಳಸಿಕೊಂಡು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕ ಎಲ್ಲ ಸಿದ್ಧತೆಯನ್ನು ಪೂರ್ಣಗೊಳಿಸಿಕೊಂಡು ಕೂತಿದೆ. ಹಾಗಾಗಿ ಇರಾನ್ ಅವುಗಳನ್ನ ಟಾರ್ಗೆಟ್ ಮಾಡ್ತಿದೆ. ಸೊ ಎಲ್ಲೆಲ್ಲಿ ಆಗಿರೋದಂದ್ರೆ, ಖತರ್ ನಲ್ಲಿರುವಂತಹ ಅಲ್ ಉದೈದ್ ಅನ್ನುವಂತಹ ವಾಯುನೆಲೆ, ನಂತರ ಕುವೈತ್ ನಲ್ಲಿರುವಂತಹ ಅಲ್ ಸಲೇಂ ಅನ್ನುವಂತಹ ವಾಯುನೆಲೆ, ಆಮೇಲೆ ಬಹ್ರೇನ್ ನಲ್ಲಿರುವಂತಹ 5th US ಏರ್ ಬೇಸ್ ಅನ್ನುವಂಥದ್ದು, ಆನಂತರ UAE ಯಲ್ಲಿರುವಂತಹ ಅಲ್ ದಫ್ರಾ ವಾಯುನೆಲೆ, ರಿಯಾದಲ್ಲೂ ಸಹ ಒಂದು ವಾಯುನೆಲೆ. ಈ ಎಲ್ಲ ವಾಯುನೆಲೆಗಳ ಮೇಲೆ ಈಗ ಇರಾನ್ ಕ್ಷಿಪಣಿಗಳನ್ನ ಹಾಕ್ತಾ ಇದೆ. ಸೊ ಆ ಕಾರಣಕ್ಕೆ ಇದೊಂದು ರೀತಿಯ ಪೂರ್ಣ ಪ್ರಮಾಣದ ಯುದ್ಧ ಅಂತಲೇ ಸ್ವೀಕರಿಸಬೇಕಾಗುತ್ತೆ. ಮತ್ತು ಇದು ಅರಬ್ ರಾಷ್ಟ್ರಗಳಿಗೂ ಸಹ ಬಹಳ ದೊಡ್ಡ ನಷ್ಟವನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಅನ್ನೋದಕ್ಕೆ ಒಂದು ಸೂಚನೆ. ಅರಬ್ ರಾಷ್ಟ್ರಗಳಿಗೆ ಮೊದಲಿಂದಲೂ ಈ ಭಯ ಇತ್ತು. ಹಾಗಾಗಿ ಟ್ರಂಪ್ ಅಲ್ಲಿ ಆಗಾಗ ಕೇಳ್ಕೊಳ್ತಾ ಇದ್ರು, ಯುದ್ಧ ಬೇಡ, ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಳಿ ಅಂತ. ಖತರ್ ನಲ್ಲಿ ಮಾತುಕತೆ ಆಯ್ತು, ಸ್ವಿಟ್ಜರ್ಲೆಂಡ್ ಅಲ್ಲಿ ಮಾತುಕತೆ ಆಯ್ತು, ಎಲ್ಲೂ ಸಹ ಸಫಲ ಆಗ್ಲಿಲ್ಲ. ಕೊನೆಗೆ ಮೊನ್ನೆ ಮಾತನಾಡಿದ ಟ್ರಂಪ್ ಇನ್ನೊಂದು ವಾರ ಗಡುವು ಕೊಡ್ತೀನಿ ಅಂತ ಹೇಳಿ 3 ದಿನಕ್ಕೆ ಈಗ ದಾಳಿಯನ್ನು ಪ್ರಾರಂಭಿಸಿರೋದು. ಅದೊಂದು ರೀತಿ ಡಿಸೀವ್ ಮಾಡುವಂತಹ ಒಂದು ಮೋಸದ ಒಂದು ಗೇಮ್ ಪ್ಲಾನ್. ಅದು ಅಮೆರಿಕ ಮೊದಲಿಂದ ಅದನ್ನೇ ಮಾಡ್ಕೊಂಡು ಬರೋದು. ಮಾತುಕತೆ ಅಂತ ಹೇಳುತ್ತೆ, ಮಾತುಕತೆಗಳು ಇಷ್ಟು ದಿನ ಗಡುವು ಅಂತ ಹೇಳುತ್ತೆ, ಆ ಗಡುವಿನ ಒಳಗೇನೆ ದಾಳಿಗಳನ್ನ ಮಾಡುತ್ತೆ. ಅದು ಅಮೆರಿಕ ಮಾಡುವಂತಹ ಕುತಂತ್ರ, ಷಡ್ಯಂತ್ರ ಈ ಹಿಂದೆಯಿಂದಲೂ ಮಾಡ್ಕೊಂಡು ಬರ್ತಿರುವಂತದ್ದು. ಇನ್ನು ಇಸ್ರೇಲ್ ಅನ್ನುವ ದೇಶಕ್ಕೆ ಯಾವ ನೀತಿ, ಒಂದು ನಿಯತ್ತು ಎಂಥದ್ದು ಇಲ್ಲ. ಅದೊಂದು ರೀತಿಯಾಗಿ ಭಯೋತ್ಪಾದಕ ಮನಸ್ಥಿತಿಯ ದೇಶ. ಅದು ಯಾರ ಮೇಲೆ ಯಾವಾಗ ಹೇಗೆ ಬೇಕಾದ್ರೂ ದಾಳಿ ಮಾಡುತ್ತೆ. ಅದರ ಧೈರ್ಯ ಏನಂದ್ರೆ, ತನ್ನ ಒಡೆಯ ಅಮೆರಿಕ ತನ್ನ ಬೆನ್ನಿಗಿದೆ ಅನ್ನೋದೇ ಧೈರ್ಯ ಅದಕ್ಕೆ. ಅಮೆರಿಕ ಏನಾದ್ರೂ ಕೈ ಎತ್ತು ಬಿಟ್ರೆ 5 ನಿಮಿಷಕ್ಕೆ ಇಸ್ರೇಲ್ ಎಲ್ರಿಗೂ ಸರೆಂಡರ್ ಆಗಿ ಆ ದೇಶನೇ ಬಿಟ್ಟು ಖಾಲಿ ಮಾಡಿ ಹೋಗ್ಬಿಡ್ತಾರೆ, ದೇಶ ಬಿಟ್ಟು ಹೋಗ್ಬಿಡ್ತಾರೆ. ಇಸ್ರೇಲಿಗರು ಒಬ್ರು ಉಳಿಯಲ್ಲ ಇಸ್ರೇಲ್ ಅಲ್ಲಿ. ಆದ್ರೆ ಅಮೆರಿಕ ಇದೆ ಅನ್ನೋ ಧೈರ್ಯಕ್ಕೆ ಏನು ಅರ್ಚಾಟ ಕಿರ್ಚಾಟ ಕೂಗಾಟ ಎಲ್ಲ ಮಾಡ್ತಾ ಇರುತ್ತೆ ಇಸ್ರೇಲ್.
ಸೊ ಇಸ್ರೇಲಿನ ಕತೆ ಆಗಿದೆ. ಹಾಗಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡ್ತಿದೆ ಇರಾನ್, ಮತ್ತು ವಾಯುನೆಲೆಗಳ ಮೇಲೆ ಸಹ ಯಾವುದು ಮಧ್ಯಪ್ರಾಚ್ಯದಲ್ಲಿರುವಂತಹ ಅರಬ್ ರಾಷ್ಟ್ರಗಳಲ್ಲಿರುವಂತಹ ವಾಯುನೆಲೆಗಳು, ಅಮೆರಿಕದ ವಾಯುನೆಲೆಗಳ ಮೇಲೆ ಇರಾನ್ ದೊಡ್ಡ ಪ್ರಮಾಣದಲ್ಲಿ ಒಂದು ಕ್ಷಿಪಣಿ ದಾಳಿಯನ್ನ ನಡೆಸ್ತಾ ಇದೆ. ಸೊ ಇದು ಯಾವ ದಿಕ್ಕಿಗೆ ಹೋಗಬಹುದು, ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಗುತ್ತಾ ಅಂತಹ ಸನ್ನಿವೇಶ ಇದೆಯಾ ಅಂತ ನೋಡಬಹುದು. ಈ ಯುದ್ಧದಲ್ಲಿ ರಷ್ಯಾ ಮತ್ತು ಚೈನಾ ಏನಾದರೂ ನೇರವಾಗಿ ಭಾಗಿಯಾದರೆ ಖಂಡಿತ 100% ವರ್ಲ್ಡ್ ವಾರ್ ಆರಂಭ ಆದಂಗೇನೆ. ಬಟ್ ಅವು ನೇರವಾಗಿ ಎಂಟ್ರಿ ಕೊಡ್ತಾವ? ಸದ್ಯದ ಪರಿಸ್ಥಿತಿ ಇವತ್ತಿನ ಸನ್ನಿವೇಶಕ್ಕೆ, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಯುದ್ಧದಲ್ಲಿ ಪರಿಸ್ಥಿತಿಗಳು ಒಂದು ಕ್ಷಣದಲ್ಲಿ ಬದಲಾಗ್ಬಿಡ್ತವೆ. ಎರಡನೇ ಮಹಾಯುದ್ಧದಲ್ಲಿ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ದಾಳಿ ಮಾಡದೆ ಹೋಗಿದ್ರೆ ಆ ಯುದ್ಧದ ಪರಿಣಾಮಗಳು, ಫಲಿತಾಂಶಗಳೇ ಬೇರೆ ಇರ್ತಿದ್ವು. ಸುಮ್ನೆ ಇದ್ದಂತಹ ಅಮೆರಿಕ ಆ ಯುದ್ಧದ ಭಾಗವಾಗಿರ್ಲಿಲ್ಲ, ಅದ್ರ ಪಾಡಿಗದು ಸುಮ್ನೆ ಇತ್ತು. ನಾವು ಯಾಕೆ ಕಚ್ಚಾಡಬೇಕು? ಇದು ಯುರೋಪ್ ಮತ್ತು ಅವರವರ ನಡುವೆ ಇರುವಂತಹ ಕಿತ್ತಾಟ. ಅದು ರಷ್ಯಾ ಏನೋ ನೋಡ್ಕೊಳ್ತಾ ಇದೆ, ಹಿಟ್ಲರ್ಗೂ ರಷ್ಯಾಗೂ ಬಿದ್ದಿದೆ, ಹಾಳಾಗೋಗ್ಲಿ, ನಮಗೆ ಬೇಡ ಅಂತ ಅಮೆರಿಕ ಸುಮ್ನೆ ಇತ್ತು. ಅದನ್ನ ಗಮನಿಸಿದಂತಹ ಹಿಟ್ಲರ್ನ ಪಾರ್ಟ್ನರ್ ಆಗಿದ್ದಂತಹ ಜಪಾನ್, ಸುಮ್ನೆ ಯಾಕಿದ್ಯಾ ನೀನು ಯುದ್ಧಕ್ಕೆ ಬರಂಗ್ ನಾವು ಮಾಡ್ತೀವಿ ಅಂತ ಹೇಳಿ ಹೋಗಿ ಪರ್ಲ್ ಹಾರ್ಬರ್ ಮೇಲೆ ಬಾಂಬ್ ದಾಳಿಯನ್ನ ನಡೆಸಿ ಅಲ್ಲಿ ಬಹಳ ದೊಡ್ಡ ಹತ್ಯೆಗಳನ್ನ ಮಾಡ್ತು, ನಷ್ಟವನ್ನ ಉಂಟು ಮಾಡ್ತು ಅಮೆರಿಕಗೆ. ಅಮೆರಿಕ ವಿಧಿ ಇಲ್ಲದ ಯುದ್ಧಕ್ಕೆ ಎಂಟ್ರಿ ಕೊಡಬೇಕಾಯ್ತು. ಆಮೇಲಿನದು ಇತಿಹಾಸ. ಹಿರೋಶಿಮಾ ನಾಗಾಸಾಕಿ ಆ ಕಾರಣಕ್ಕೆ ಆಗಿದ್ದು. ಅಣುಬಾಂಬುಗಳನ್ನ ಮೊಟ್ಟ ಮೊದಲ ಬಾರಿಗೆ ಮನುಕುಲ ಅನುಭವಿಸಿದಂತಹ ಸನ್ನಿವೇಶ ಬಂದಿದ್ದು ಜಪಾನ್ ಮಾಡಿದಂತಹ ಆ ಕೃತ್ಯದಿಂದ, ಮತ್ತು ಆ ಕೃತ್ಯವನ್ನೇ ನೆಪ ಮಾಡಿಕೊಂಡಂತಹ ಕ್ರೂರಿ ಅಮೆರಿಕ ಮಾಡಿದಂತಹ ಕೃತ್ಯದಿಂದ. ಹಾಗಾಗಿ ಯುದ್ಧದಲ್ಲಿ ಯಾವಾಗ ಏನಾಗುತ್ತೆ ಅಂತ ಯಾರು ಹೇಳಲಿಕ್ಕೆ ಬರಲ್ಲ. ಬಟ್ ಇವತ್ತಿನ ಸನ್ನಿವೇಶಕ್ಕೆ ನೋಡಿದ್ರೆ ರಷ್ಯಾ ಇದಕ್ಕೆ ಬರುತ್ತಾ ಅಂತಂದ್ರೆ ಬಹಳ ಕಷ್ಟ ಇದೆ. ಯಾಕಂದ್ರೆ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಬ್ಯುಸಿ ಆಗಿದೆ. ಅದರ ಹತ್ರ ಶಸ್ತ್ರಾಸ್ತ್ರಗಳ ಕೊರತೆ ಈ ನಡುವೆ ಕಾಡ್ತಾ ಇದೆ. ಯಾಕಂದ್ರೆ ಈ ಯುದ್ಧ 3 ವರ್ಷಗಳಿಂದ ನಡೀತಾನೆ ಇದೆ. ಯುಕ್ರೇನ್ ಯುದ್ಧ. ಎಷ್ಟು ಶಸ್ತ್ರಗಳನ್ನ ಬಳಸ್ತಾ ಇದ್ದಾರೆ, ಎಷ್ಟು ಕ್ಷಿಪಣಿಗಳನ್ನ ಬಳಸ್ತಾ ಇದ್ದಾರೆ. ಅವರ ಸ್ಟಾಕ್ಗಳು ಮತ್ತೆ ರೀಫಿಲ್ ಆಗ್ಬೇಕಲ್ಲ, ಅದಕ್ಕೆ ಪ್ರೊಡಕ್ಷನ್ ಆಗ್ಬೇಕಲ್ಲ. ರಷ್ಯಾದ ಕಂಪನಿಗಳು ದಿನ ರಾತ್ರಿ ಅಂತ ನೋಡದೆ ಕೆಲಸ ಮಾಡ್ತಿದ್ದಾವಂತೆ ಪೂರೈಕೆ ಮಾಡೋದಕ್ಕೆ. ಬಂದೂಕುಗಳು, ಬುಲೆಟ್ಗಳು, ಕ್ಷಿಪಣಿಗಳು, ಎಲ್ಲ ರೀತಿಯಾದ ರಾಕೆಟ್ಗಳು ಎಲ್ಲವೂ ಸಹ ಟ್ಯಾಂಕರ್ಗಳಿಂದ ಹಿಡಿದು. ಸೊ ಅದು ಅದರಲ್ಲಿ ಬಿಸಿ ಇದೆ. ಹಾಗಾಗಿ ಅದು ಸದ್ಯಕ್ಕೆ ನೇರವಾಗಿ ಈ ಈ ಈ ಒಂದು ಸನ್ನಿವೇಶದಲ್ಲಿ ಬರುವ ಪರಿಸ್ಥಿತಿಯಲ್ಲಿ ರಷ್ಯಾ ಕಾಣ್ತಿಲ್ಲ. ಚೈನಾ ಕಡೆ ನೋಡೋದಾದ್ರೆ ಚೈನಾ ಬರೋದಕ್ಕೆ ಸಿದ್ಧವಾಗಿರುತ್ತೆ. ಆದ್ರೆ ಇರಾನೇ ಅದಕ್ಕೆ ಒಪ್ಪೋದು ಬಹಳ ಕಷ್ಟ ಅಂತ ಹೇಳಬೇಕು. ಯಾಕಂದ್ರೆ ಚೈನಾ ಬುದ್ಧಿ ಎಲ್ಲರಿಗೂ ಗೊತ್ತಿದೆ. ಚೈನಾ ಬಂದು ನೆರವು ಬೇಕಾದ್ರೆ ನಿಂತ್ಕೊಂಡ್ಬಿಡುತ್ತೆ. ಅಮೆರಿಕ ಕಂಡ್ರೆ ಅದಕ್ಕೂ ಆಗಲ್ಲ, ಒಂದು ನೆಪ ಸಿಗುತ್ತೆ, ಯುದ್ಧಕ್ಕೆ ಬಂದೇ ಬಿಡುತ್ತೆ ಅಂತ ಇಟ್ಕೊಳ್ಳಿ. ಬಟ್ ಯುದ್ಧ ಮುಗಿದ ನಂತರ ಇರಾನ್ ಅರ್ಧ ಬರ್ಕೊಡಿ ನಮ್ಗೆ ಅಂತ ಕೇಳ್ಬಿಡುತ್ತೆ. ಆ ಪೋರ್ಟ್ ನಮಗ್ ಕೊಡಿ, ಈ ಏರ್ಪೋರ್ಟ್ ನಮಗ್ ಕೊಡಿ, ಈ ಖನಿಜ ಸಂಪತ್ತು ಕೊಡಿ, ಆ ಬೆಟ್ಟ ಕೊಡಿ, ಈ ಗುಡ್ಡ ಕೊಡಿ, ಈ ಕಾಡು ಕೊಡಿ, ನಾವು ನಿಮ್ಗೆ ಹೆಲ್ಪ್ ಮಾಡಿದೀವಿ ಅಂತ. ಪಾಕಿಸ್ತಾನ ಹಂಗೆ ಬರ್ಬಾದ್ ಮಾಡಿದ್ದು ಚೈನಾ. ಈಗ ಶ್ರೀಲಂಕಾವನ್ನ ಬರ್ಬಾದ್ ಮಾಡ್ತಾ ಇದೆ. ಅಲ್ಲಿನ ಪೋರ್ಟ್ಗಳು, ಅಲ್ಲಿನ ಖನಿಜ ಸಂಪತ್ತಲ್ಲಿ ಭಾಗ ಪಡ್ಕೊಳ್ಳೋದು. ನೆಪ ಏನು ಅಂದ್ರೆ ನಿಮ್ಗೆ ನಾವು ಸಹಾಯ ಮಾಡ್ತೀವಿ ಅಂತ. ಸೊ ಇರಾನ್ ಅದಕ್ಕೆ ಒಪ್ಪಿಕೊಳ್ಳೋದು ಬಹಳ ಕಷ್ಟ ಇದೆ. ಸೊ ಚೈನಾ ಏನಾದ್ರು ಕೇಳಿದ್ರು ಸಹ ಚೈನಾಗಿ ಇರಾನ್ ಏನ್ ಹೇಳುತ್ತಂದ್ರೆ, ನೀವು ಬ್ಯಾಕ್ ಡೋರ್ ಇಂದ ಸಪೋರ್ಟ್ ಕೊಡಿ, ನಮ್ಗೆ ಸ್ಯಾಟಲೈಟ್ ಸಪೋರ್ಟ್ ಕೊಡಿ, ಸ್ಯಾಟಲೈಟ್ ಇನ್ಫಾರ್ಮೇಶನ್ ಗಳನ್ನ ತಲುಪಿಸಿ, ನಮ್ಗೆ ಶಸ್ತ್ರಾಸ್ತ್ರಗಳನ್ನ ಒಂದಷ್ಟು ಪೂರೈಕೆ ಮಾಡಿ, ಈ ರೀತಿಯ ಕೇಳ್ಕೊಳುತ್ತೆ ಹೊರತು ಇರಾನ್ ನೀವು ನೇರವಾಗಿ ಯುದ್ಧಕ್ಕೆ ಬನ್ನಿ ಅಂತ ಚೈನಾಗಿ ಇರಾನ್ ಕೇಳ್ಕೊಳ್ಳೋದಿಲ್ಲ. ಅದಕ್ಕೆ ಸ್ಪಷ್ಟವಾಗಿ ಗೊತ್ತು ಚೈನಾ ಮುಂದೆ ಏನ್ ಮಾಡುತ್ತೆ ಅಂತ. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ವರ್ಲ್ಡ್ ವಾರ್ 3, ಮೂರನೇ ಮಹಾಯುದ್ಧ, ವಿಶ್ವ ಯುದ್ಧ ಸಾಧ್ಯತೆಗಳು ಸದ್ಯಕ್ಕೆ ಇವತ್ತಿನ ಪರಿಸ್ಥಿತಿಗೆ, ಇವತ್ತಿನ ಬೆಳವಣಿಗೆಗಳನ್ನ ನೋಡಬಹುದು ಇಲ್ಲ ಅಂತಲೇ ಹೇಳಬೇಕಾಗುತ್ತೆ. ವರ್ಲ್ಡ್ ವಾರ್ ಕಡೆಗೆ ಹೋಗ್ತಾ ಇಲ್ಲ ಅಂತ ಹೇಳಬೇಕಾಗುತ್ತೆ. ಅದೊಂದು ರೀತಿ ಯುದ್ಧದ ಸನ್ನಿವೇಶದಲ್ಲೂ ಸಂತೋಷದ ವಿಚಾರ. ಯಾಕಂದ್ರೆ ವರ್ಲ್ಡ್ ವಾರ್ ಆಗ್ಬಿಟ್ರೆ ಇಡೀ ಜಗತ್ತು ಈ ಬಾರಿ ನಾಶ ಆಗ್ಬಿಡುತ್ತೆ. ಯಾಕಂದ್ರೆ 1942 ಆಗ ಇದ್ದಂತಹ ವರ್ಲ್ಡ್ ವಾರ್ ನಡೆದ, ಸೆಕೆಂಡ್ ವರ್ಲ್ಡ್ ವಾರ್ ಇದ್ದಂತಹ ಏನು ಶಸ್ತ್ರಾಸ್ತ್ರಗಳ ಪವರ್ಗೂ ಈಗಿರೋ ಶಸ್ತ್ರಾಸ್ತ್ರಗಳ ಪವರ್ಗೂ, ಹಿರೋಶಿಮಾ ನಾಗಾಸಾಕಿ ಮೇಲೆ ಹಾಕಿದಂತ ಆ ಕಾಲದ ಬಾಂಬುಗಳು ಅಷ್ಟು ದೊಡ್ಡ ನಷ್ಟವನ್ನ ಮಾಡಿತ್ತು, ಅಷ್ಟು ದೊಡ್ಡ ಇದು ನಿರ್ನಾಮ ಮಾಡಿಬಿಟ್ಟಿತ್ತು. 2 ದೊಡ್ಡ ದೊಡ್ಡ ನಗರಗಳನ್ನ ನಿರ್ನಾಮ ಮಾಡಿತ್ತು. ಈಗಿರುವ ಅಟಾಮಿಕ್ ಬಾಂಬುಗಳು ಅವುಗಳಿಗಿಂತ 1000 ಪಟ್ಟು ಹೆಚ್ಚು ಶಕ್ತಿಶಾಲಿ ಅಂತೆ. 1000 ಪಟ್ಟು ಹೆಚ್ಚು ಶಕ್ತಿಶಾಲಿಯಾದಂತಹ ಬಾಂಬುಗಳು ಈಗಿರುವಂತಹ ಬಾಂಬುಗಳು. ಹಾಗಾಗಿ ಆ ಬಾಂಬುಗಳೇನಾದ್ರು
ಒಂದೊಂದು ದಿನಕ್ಕೆ ಒಂದೊಂದು ದೇಶ ಇಲ್ಲದಂತ ಒಂದೊಂದು ದೇಶ ಇಲ್ಲದಂತ. ಸೊ ವರ್ಲ್ಡ್ ವಾರ್ ನಡೆಯುವಂತ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ. ಬಟ್ ಇರಾನ್ ತನ್ನ ಎಲ್ಲ ಶಕ್ತಿಯನ್ನ ಹಾಕಿ ಕೆಲಸ ಮಾಡ್ತಿದೆ. ತಾನು ಸಾಕಿಟ್ಟಿರುವಂತಹ ಅಥವಾ ತನ್ನ ಹತೋಟಿಯಲ್ಲಿರುವಂತಹ ಹಮಾಸು, ಹಿಜ್ಬುಲ್ಲಾ ಇವುಗಳನ್ನು ಸಹ ಬೇರೆ ರೀತಿಯಲ್ಲಿ ಬಳಸಿಕೊಂಡು ಇಸ್ರೇಲ್ ಮೇಲೆ ದಾಳಿಯನ್ನ ಖಂಡಿತ ಮಾಡುತ್ತೆ. ಎಲ್ಲದರ ನಡುವೆ ಅಮೆರಿಕಾಗೆ ಪೆಟ್ಟು ಕೊಡೋದಕ್ಕೆ ನೇರವಾಗಿ ಇರಾನ್ಗೆ ಸಾಧ್ಯ ಆಗಲ್ಲ. ಆ ಸಿಟ್ಟಲ್ಲಿ ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ವಾಯುನೆಲೆಗಳು, ಸೇನಾ ನೆಲೆಗಳ ಮೇಲೆ 100% ಇರಾನ್ ಇನ್ನೂ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡುತ್ತೆ. ಅದಕ್ಕೆ ಈ ಅರಬ್ ರಾಷ್ಟ್ರಗಳು ಸಿದ್ಧ ಇರಬೇಕು. ಸೊ ಇದಿಷ್ಟು ಇಲ್ಲಿಯವರೆಗೆ ಬರ್ತಿರುವಂತಹ ಮಾಹಿತಿ. ಅಲ್ಲಿ ನಡೀತಾ ಇರುವಂತಹ ಈ ಒಂದು ದಾಳಿಗೆ ಅಮೆರಿಕ ಒಂದು ಹೆಸರನ್ನು ಬೇರೆ ಕೊಟ್ಕೊಂಡಿದೆ. ಅದಕ್ಕೆ ಆಪರೇಷನ್ ಎಪಿಕ್ ಫ್ಯೂರಿ ಅನ್ನುವಂತಹ ಹೆಸರನ್ನ ಕೊಟ್ಕೊಂಡಿದೆ. ಸೊ ಆ ಹೆಸರಿನಲ್ಲೇ ಈ ಇಡೀ ಒಂದು ಇದು ನಡೆಯುತ್ತೆ. ಇದು ಅಲ್ಪಾವಧಿಯ ಲಿಮಿಟೆಡ್ ದಿನಗಳಿಗೆ ಫಿಕ್ಸ್ ಆಗಿರುವಂತಹ ದಾಳಿನ ಅಥವಾ ಖಾಮೆನಿಯನ್ನ ಕೊಲ್ಲುವವರೆಗೂ ಬಿಡೋದೇ ಇಲ್ಲ ಅನ್ನುವಂತಹ ದೊಡ್ಡ ಯುದ್ಧವ ಕಾರ್ಯಾಚರಣೆಯ ಅದು ನೋಡಬೇಕು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.